ಎಬ್ಬಿಸ್ತಾ ಇದೆ. ಇವತ್ತಂತೂ ಇನ್ನ ಕೆಲವೇ ಹೊತ್ತಿನಲ್ಲಿ ಆನಂದ್ ಆಡಿಯೋ ಸಂಸ್ಥೆನಲ್ಲಿ ಇದು ಲ್ಯಾಂಡ್ ಲಾರ್ಡ್ ಟೀಸರ್ ಬರುತ್ತೆ, ಸೆಕೆಂಡ್ ಟೀಸರ್. ಅವಾಗಂತೂ ಕೇಳೋದೇ ಬೇಡ. ಇನ್ನು ನೀವು ಸಿನಿಮಾದಲ್ಲಿ ಇದ್ದೀರಾ ಅಂತ ಅಂದ್ರೆ ಪಾತ್ರ ನಮ್ಮೆಲ್ಲರಿಗೂ ಕೂಡ ಗುಟ್ಟಾಗೆ ಉಳ್ಕೊಂಡಿದೆ. ಸೊ ರಿವೀಲ್ ಮಾಡ್ತೀರಾ ಏನ್ ನಿಮ್ ಪಾತ್ರ ಅಂತ? ಗುಟ್ಟಾಗೆ ಉಳ್ಕೊಳ್ಳಿಲ್ಲ, ಅಲ್ಲಿಂದಾನೇ ಲುಕ್ಸ್ ಕೊಡ್ತಾರೆ ನಮ್ಮ ಡೈರೆಕ್ಟರು, ಏನು ಹೇಳ್ಬೇಡಿ ಅಂತ. ಎಲ್ಲರಿಗೂ ನಮಸ್ಕಾರ, ತುಂಬ ಧನ್ಯವಾದಗಳು ನಮ್ಮ ಲ್ಯಾಂಡ್ ಲಾರ್ಡ್ ದ ರೂಲರ್ ಟೀಸರ್ ಲಾಂಚಿಗೆ ಬಂದಿದ್ದಕ್ಕೆ. ರಾಜ್ ಅವರೇ ಸೂಪರ್ಬಾಗಿ ಕಾಣಿಸ್ತೀರಾ, ಸಕ್ಕದಾಗಿ ಕಾಣಿಸ್ತೀರಾ. ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಫಸ್ಟ್ ಟೈಮ್ ಅವ್ರನ್ನ ಈ ಲುಕ್ಕಲ್ಲಿ ಶೂಟಿಂಗಲ್ಲಿ ನೋಡಿದಾಗ ಐ ವಾಸ್ ಲೈಕ್ ವಾವ್, ಏನು ಸಕ್ಕದಾಗಿ ಕಾಣಿಸ್ತಾ ಇದ್ದಾರೆ ಅಂತ. ನಿಮ್ಗೆ ತುಂಬ ಜನ ಹುಡುಗಿರ್ ಫ್ಯಾನ್ ಫಾಲೋವರ್ಸ್ ಇದ್ದಾರೆ, ತುಂಬ ಜನ ಇದ್ದಾರೆ. ಹೇಳ್ತೀನಿ, ನನ್ನ ಪಾತ್ರದ ಬಗ್ಗೆ ಇಷ್ಟೇ ಹೇಳ್ತೀನಿ. ಪದ್ಮ ಅನ್ನೋ ಕ್ಯಾರೆಕ್ಟರು ರಾಜ್ ಅವರು ಪೇರಾಗಿ ಮಾಡಿದ್ದೀನಿ. ತುಂಬ ಕಾಂಪ್ಲಿಕೇಟೆಡ್ ಆ್ಯಂಡ್ ಬ್ಯೂಟಿಫುಲ್ ಪಾತ್ರ, ಮನಸ್ಸಲ್ಲಿ ಉಳ್ಕೊಳ್ಳೋ ಅಂಥ ಪಾತ್ರ. ಆಡಿಯನ್ಸ್ ಡೆಫಿನೆಟ್ ಆಗಿ ಚಿತ್ರ ನೋಡಾದ್ಮೇಲೆ ನನ್ನ ಪಾತ್ರನ ನೆನೆಸ್ಕೊತಾರೆ. ಇಷ್ಟೇ ಹೇಳಬೇಕು ಅಂತ ಹೇಳಿದ್ದಾರೆ ಸರ್. ಇನ್ಫ್ಯಾಕ್ಟ್ ಮೊನ್ನೆ ಈವೆಂಟಿಗೆ ಕಾಲ್ ಮಾಡಿ ಕರೆದ್ರು, ನನ್ನ ಕರೆಯೋಕ್ಕೆ ಫೋನ್ ಮಾಡಿದಾಗ ಜಡೇಸರು, ಏನಾದರೂ ವೈರಲ್ ಆಗಿ ಮಾತಾಡಮ್ಮ, ಎಲ್ಲರೂ ಥ್ಯಾಂಕ್ ಯೂನೇ ಅಂತಾರೆ, ಏನಾದರೂ ವೈರಲ್ ಆಗಿರೋಂಗೆ ಏನಾದರೂ ಮಾತಾಡೋ ಅಂತ. ಸೊ ಎಲ್ಲ ಜಿತ್ ತೀರಿಸ್ಕೊತೀನಿ ಸರ್. ದಿನಕ್ಕೆ ಒಂದು ದಿನದಲ್ಲಿ 7 ಸೀರೆ ಚೇಂಜ್ ಮಾಡಿಸಿದ್ದಾರೆ. ಆಮೇಲೆ ಡೈಲಾಗ್ಸ್ ಕೊಡ್ತಾ ಇರಲಿಲ್ಲ ನನಗೆ, ಕಾಡಿ ಬೇಡಿದ್ದೀನಿ ಶೂಟಿಂಗ್ ಮುಂಚೆ, ಪ್ಲೀಸ್ ಡೈಲಾಗ್ಸ್ ಕೊಡಿ. ಕೋಲಾರ ಡೈಲೆಕ್ಟಲ್ಲಿ ಬೇರೆ ಇರೋದು ನಮ್ಮದು ಭಾಷೆ. ಏನಿದ್ರು ಲಾಸ್ಟಲ್ಲಿ ಅಷ್ಟು ಬೇಡಿದ್ದಕ್ಕೆ ಒಂದು 4 ಲೈನ್ ಮೆಸೇಜ್ ಮಾಡಿದ್ದಾರೆ, ಇಷ್ಟೇ ಡೈಲಾಗು ಬನ್ನಿ ಅಂತ. ಅದು ನನಗೆ ಐ ವಾಸ್ ಲಿಟಲ್ ನರ್ವಸ್ ಬಿಕಾಸ್ ರಾಜ್ ಅಂತ ಅಷ್ಟು ಬಿಗ್ ಆ್ಯಕ್ಟರ್, ಕಮ್ ಆನ್, ಯು ಆರ್ ಸಚ್ ಅ ಹ್ಯೂಜ್ ಆ್ಯಕ್ಟರ್. ಸುಮ್ಮನೆ ಹೇಳ್ತಾ ಇಲ್ಲ, ಸೀರಿಯಸ್ಲಿ ನರ್ವಸ್ ಆಗಿದೆ. ಸರ್ಗೂ ಹೇಳಿದೆ, ಅವ್ರ ಜೊತೆ ನಾನು ವರ್ಕ್ ಮಾಡಬೇಕು, ಎಂಬಾರೆಸ್ ಆಗಿಬಿಡುತ್ತೆ ಏನಾದರೂ ಡೈಲಾಗ್ಸ್ ಮರ್ತೋದ್ರೆ ನಾನು ಅಂತ. ಓ ರಾಜಣ್ಣ ಬನ್ನಿ, ನೀವು ಯಾಕೆ ವರಿ ಮಾಡ್ಕೊತೀರಾ ಅಂತ. ಅಷ್ಟು ಈಸಿಯಾಗೂ ಇತ್ತು ಅವ್ರ ಜೊತೆ ವರ್ಕ್ ಮಾಡಿದ್ದು. ರಾಜ್ ಅವ್ರ ಮುಂಚೆಯಿಂದನೂ ಪರಿಚಯ, ನಾವು ಆ್ಯನಿಮಲ್ ಲವರ್ಸ್ ನಾವಿಬ್ಬರು, ಸೊ ಹಂಗೆ ಕನೆಕ್ಟ್ ಆದ್ವಿ ನಾವು. ನಿಜವಾಗ್ಲೂ ಹೇಳ್ತಾರೆ, ತುಂಬ ಈಸಿ ಆಗಿತ್ತು ನಿಮ್ಮ ಜೊತೆ ವರ್ಕ್ ಮಾಡಿದ್ದು. ಆ್ಯಂಡ್ ಪ್ರತಿಯೊಬ್ಬರೂ ಎಷ್ಟು ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡಿಸ್ತಾರೆ, ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ ಸೆಟ್ಟಲ್ಲಿ. ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ನೀವು ಸೆಟ್ಟಲ್ಲಿ ಬಂದರೆ, ಒಂದು ಕಳೆ ಬಂದ್ಬಿಡುತ್ತೆ. ತುಂಬ ಕಲ್ತಿದ್ದೀನಿ, ನಿಮಗೆ ಗೊತ್ತಿಲ್ಲದೇ ತುಂಬ ಕಲ್ತಿದ್ದೀನಿ ನಿಮ್ಮ ಜೊತೆ ವರ್ಕ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಸೀನ್ಸ್ ಬಗ್ಗೆ ಎಲ್ಲ ಆಮೇಲೆ ಪ್ರಮೋಷನ್ ಟೈಮಲ್ಲಿ ಮಾತಾಡೋಣ. ಜಡೇ ಸರ್, ಥ್ಯಾಂಕ್ ಯು ಪದ್ಮ ಅನ್ನೋ ಪಾತ್ರ ಕೊಟ್ಟಿದ್ದಕ್ಕೆ. ಹೇಳ್ತೀನಿ ನಾನು ಗುರು ಶಿಷ್ಯರು ಫಿಲ್ಮ್ ನೋಡಾದ್ಮೇಲೆ ಫೋನ್ ಮಾಡಿದ್ದೆ ಸರ್ಗೆ. ಅವರು ಆವಾಗ ನನ್ನ ನೆನೆಸ್ಕೊಂಡು ನನಗೆ ಪದ್ಮ ಅನ್ನೋ ಪಾತ್ರ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೇಮಂತ್ ಸರ್, ಸತ್ಯ ಸರ್, ನಮ್ಮ ಪ್ರೊಡ್ಯೂಸರ್ಸು ಒಂದು ಬಿಗ್ ಪಿಲ್ಲರ್ ಆಗಿ ನಿಂತ್ಕೊಂಡಿದ್ದಾರೆ ನಮ್ಮ ಫಿಲ್ಮ್ಗೆ ಏನು ಬೇಕೋ ಎಲ್ಲ ನೀಡಿದ್ದೀರಾ ಸರ್. ಈ ಲ್ಯಾಂಡ್ ಲಾರ್ಡ್ಗೆ ಏನು ಪ್ರಶಂಸೆ ಸಿಗ್ತಾ ಇದೆಯೋ ಅದು ನಿಮಗೆ ಸಲ್ಲಬೇಕಾಗಿದ್ದು. ಥ್ಯಾಂಕ್ ಯು ಸೋ ಮಚ್. ದುನಿಯಾ ವಿಜಿ ಸರ್, ಮೈ ಸೂಪರ್ ಸ್ಟಾರ್. ತುಂಬ ವರ್ಷದಿಂದ ಪರಿಚಯ ನನಗೂ ಅವ್ರಿಗೂ, ಯಾವತ್ತೂ ಜೊತೆ ಕೆಲಸ ಮಾಡಿಲ್ಲ. ಇದರಲ್ಲಿ ಒಂದೆರಡು ಸೀನ್ ಮಾಡೋ ಅವಕಾಶ ಸಿಕ್ತು ನಿಮ್ಮ ಜೊತೆ. ಹೋಪ್ಫುಲಿ ಆ ಟೈಮಲ್ಲೇ ನಾವು ಎಷ್ಟು ಡಿಸ್ಕಸ್ ಮಾಡ್ತಾ ಇದ್ವಿ, ಭೀಮಾ ಫಿಲ್ಮ್ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ರಿ. ನಾನು ನಡ್ಕೊಂಡು ಬರ್ತಾ ಇದ್ದೀನಿ ಒಂದು ದಿವಸ ಶೂಟಿಂಗಿಗೆ, ಎಲ್ಲ ಗುಂಪಲ್ಲಿ ಒಂದಿಷ್ಟು ಜನ ಹುಡುಗರು ಕೂತಿದ್ರು, ನಂಗೆ ಗೊತ್ತಾಗ್ಲಿಲ್ಲ ಯಾರು ಅಂತ ನಡ್ಕೊಂಡು ಹೋಗ್ತಾ ಇದ್ದೀನಿ. ಆಮೇಲೆ ಮತ್ತೆ ತಿರುಗಿ ನೋಡಿದ್ರೆ ನಮ್ಮ ದುನಿಯಾ ವಿಜಯ್ ಸರ್ ಚಿಕ್ಕ ಹುಡುಗರ ಥರ ನಿನ್ನ ಕಾಣಿಸ್ತಾ ಇದ್ರು ಅಲ್ಲಿ ಗುಂಪಲ್ಲಿ ಕೂತ್ಕೊಂಡು. ಸೊ ಖುಷಿ ಆಯಿತು ಸರ್ ನಿಮ್ಮ ಜೊತೆ ವರ್ಕ್ ಮಾಡಿದ್ದು. ಸೊ ಅಷ್ಟೇ. 23rd ರಿಲೀಸ್, 23rd ಜಾನ್ ರಿಲೀಸು ಲ್ಯಾಂಡ್ ಲಾರ್ಡು. ಸೊ ಥ್ಯಾಂಕ್ ಯು ಸೊ ಮಚ್. ಇಡೀ ನಟ ನಟಿಯರು ಸಿಕ್ಕಾಪಟ್ಟೆ ಎಲ್ಲ ದೊಡ್ಡ ಸ್ಟಾರ್ಸ್ ಮಧ್ಯೆ ನಾನು ಕಾಣಿಸ್ಕೊಂಡಿದ್ದೀನಿ, ಲ್ಯಾಂಡ್ ಲಾರ್ಡ್ ಚಿತ್ರದ ಭಾಗ ಆಗಿದ್ದೀನಿ. ಅದಕ್ಕೆ ನಂಗೆ ತುಂಬ ಹೆಮ್ಮೆ ಇದೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಥ್ಯಾಂಕ್ ಯು ವೆರಿ ಮಚ್ ಭಾವನಾ ಅವರೇ. ಆ್ಯಕ್ಚುಲಿ ಡೈಲಾಗ್ ಹೇಳ್ಸೋಣ ಅಂದ್ಕೊಂಡಿದ್ದೆ, ಆದರೆ ಕೋಲಾರ ಸ್ಲ್ಯಾಂಗು ಸ್ವಲ್ಪ ಪ್ರಿಪ್ರೇಷನ್ ಮಾಡಿಕೊಂಡು ಬನ್ನಿ. ನೆಕ್ಸ್ಟ್ ಪ್ರಮೋಷನ್ಸಲ್ಲಿ ಒಂದು ದೊಡ್ಡ ಡೈಲಾಗ್ ಯಾವುದಾದ್ರೂ ಹೇಳೋಣ. ಥ್ಯಾಂಕ್ ಯು ಸೋ ಮಚ್, ಆಲ್ ದಿ ಬೆಸ್ಟ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.